ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲ ದಿನಗಳಿಂದ ಒಂದು ಸುದ್ದಿ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಅದು ಅಣ್ಣಾಮಲೈ ಬಿಜೆಪಿ ಬಿಡ್ತಾರಾ, ಅವರಿಗೆ ಅಸಮಾಧಾನ ಆಗಿದೆಯಾ ಅನ್ನೋ ವಿಚಾರ. ಸದ್ಯಕ್ಕಂತೂ ಅಣ್ಣಾಮಲೈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ. ಆದ್ರೆ ಈಗ ಬೆಳಕಿಗೆ ಬಂದಿರೋ ವಿಷಯ ಏನಂದ್ರೆ, ತಮಿಳುನಾಡು ರಾಜಕೀಯದ ಎಲ್ಲಾ ಬೆಳವಣಿಗೆಗೂ ಕಾರಣವಾಗ್ತಾ ಇರೋದು NDA ಸಿಎಂ ಫೇಸ್ ಎನಿಸಿಕೊಂಡಿರೋ ಪಳನಿಸ್ವಾಮಿಯ ಭಯ. ಅವರ ಒಂದು ಭಯವೇ ಅಣ್ಣಾಮಲೈ ಅಸಮಾಧಾನ, ವಿಜಯ್ ಉತ್ಸಾಹ ಹಾಗೂ DMK ಸ್ಟಾಲಿನ್ ತಂತ್ರಗಾರಿಕೆಗೆ ದಾರಿ ಮಾಡಿಕೊಟ್ಟಿದೆ ಎನ್ನಲಾಗ್ತಾ ಇದೆ. ಈ ಭಯವೇ NDAಗೆ ಮುಳ್ಳಾಗಲಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಹಾಗಿದ್ರೆ ಆ ಭಯ ಯಾವುದು? ಇದನ್ನ ಬಗೆಹರಿಸಿಕೊಳ್ಳೋದಕ್ಕೆ ದಾರಿ ಇಲ್ವಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಹಾರದಲ್ಲಿ ಒಂದು ಹಂತದ ಮತದಾನ ಮುಗಿದಿದೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಪರ್ಸೆಂಟ್ ವೋಟಿಂಗ್ ಆಗಿರೋದು ಪ್ರಮುಖವಾಗಿ NDAಗೆ ಖುಷಿ ತರಿಸ್ತಾ ಇದೆ. ಮುಂದಿನ ದೊಡ್ಡ ಎಲೆಕ್ಷನ್ಗಳು ಅಂದ್ರೆ ಅದು ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು. ಎರಡೂ ಕಡೆಗಳಲ್ಲೂ ಈಗಾಗಲೇ ಚುನಾವಣಾ ವಾತಾವರಣ ನಿರ್ಮಾಣವಾಗಿದ್ದು, ಆಡಳಿತದಲ್ಲಿರೋ ಪಕ್ಷಗಳು SAR ವಿರುದ್ಧ ಹೋರಾಟದ ರೂಪುರೇಷೆ ತಯಾರಿಸುವುದರಲ್ಲಿ ಬ್ಯುಸಿಯಾಗಿವೆ. ಈ ವಿಚಾರವನ್ನ ಕೊನೆಯಲ್ಲಿ ಹೇಳ್ತೀನಿ. ಆದ್ರೆ ಈಗ ತಮಿಳುನಾಡು ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇರೋದು ಅಸಮಾಧಾನಗಳಿಂದ. ಪಳನಿಸ್ವಾಮಿಗಾಗಿ ಬಿಜೆಪಿಗೆ ಜೀವ ತುಂಬಿದ್ದ ಅಣ್ಣಾಮಲೈರನ್ನೇ ಹೈಕಮಾಂಡ್ ಉನ್ನತ ಸ್ಥಾನದಿಂದ ಕೆಳಗಿಳಿಸಿದೆ. ನೀವೇ ಸಿಎಂ ಫೇಸ್ ಅನ್ನೋದನ್ನ ಹೇಳಿದೆ. ನಿಮ್ಮ ಬಗ್ಗೆ ಯಾರೂ ಮಾತಾಡೋದಿಲ್ಲ, ಆರಾಮಾಗಿರಿ ಅಂತ ಭರವಸೆ ಕೊಟ್ಟಿದೆ. ಯಾರೇ ತಪ್ಪು ಮಾಡಿದ್ರೂ ಖಡಾಖಂಡಿತವಾಗಿ ಮಾತನಾಡೋ ಅಣ್ಣಾಮಲೈರನ್ನು ಕೂಡ ಸೈಲೆಂಟ್ ಮಾಡಿ ಆಗಿದೆ. ಇಷ್ಟಾದ್ರೂ ಏನಪ್ಪಾ ಪಳನಿಸ್ವಾಮಿಯ ಸಮಸ್ಯೆ ಅಂತ ಕೇಳಿದ್ರೆ, ಎಲ್ಲಿ ಅಧಿಕಾರ ಕೈತಪ್ಪಲಿದೆಯೋ ಅನ್ನೋ ಭಯ. ಈ ಭಯ ಎಲ್ಲಿಂದ ಬಂದಿರೋದು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೆಯದಾಗಿ, ಇಷ್ಟು ದಿನ ಎರಡೇ ಪಕ್ಷ ಪೈಪೋಟಿಯಲ್ಲಿ ಇರ್ತಾ ಇದ್ವು. ಆ ಪೈಕಿ ಹೆಚ್ಚು ಬಾರಿ ಅಧಿಕಾರ ಹಿಡಿದಿರೋದು ಜಯಲಲಿತಾ ಬಲಪಡಿಸಿದ್ದ AIADMK. ಕಳೆದ ಎಲೆಕ್ಷನ್ಗೂ ಮುನ್ನ DMK ಹಾಗೂ AIADMK ಎರಡೂ ಪಕ್ಷದ ಪ್ರಮುಖರು ನಿಧನರಾಗ್ತಾರೆ. ಆಗ ಮುಂದೇನು ಅನ್ನೋ ಟೆನ್ಷನ್ ಇಬ್ಬರಲ್ಲೂ ಇರುತ್ತೆ. ಆದ್ರೆ ಜನರ ಅನುಕಂಪವನ್ನ ಗಿಟ್ಟಿಸಿಕೊಂಡು ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಕರುಣಾನಿಧಿ ಪುತ್ರ ಸ್ಟಾಲಿನ್. ಈ 5 ವರ್ಷ ಕಳೆಯೋದ್ರಲ್ಲಿ DMK ಅಂದ್ರೆ ಸ್ಟಾಲಿನ್ ಅನ್ನೋ ಚಿತ್ರಣ ಜನರ ತಲೆಗೆ ಬಂದಿದೆ. ಆದ್ರೆ AIADMKಯಲ್ಲಿ ಜಯಲಲಿತಾಗೆ ಪರ್ಯಾಯ ಪಳನಿಸ್ವಾಮಿ ಅನ್ನೋ ವಾತಾವರಣ ಕಾಣಿಸ್ತಾ ಇಲ್ಲ. ಇದೇ ಫ್ಯಾಕ್ಟರ್ ಈ ಬಾರಿ ಅಧಿಕಾರಕ್ಕೆ ಬಾರದಂತೆ ತಡೆಯುತ್ತಾ ಅನ್ನೋ ಭಯ ಪಳನಿಗೆ ಕಾಡಿತ್ತು. ಆದ್ರೆ ಈ ಭಯ ಗಾಢವಾಗಿದ್ದಾಗಲೇ ಹುಟ್ಟಿದ ಇನ್ನೊಂದು ಭಯ ಅಂದ್ರೆ ಅದು ನಟ ವಿಜಯ್. ಅನುಭವದಲ್ಲಾಗ್ಲಿ ಪಕ್ಷ ಸಂಘಟನೆಯಲ್ಲಾಗ್ಲಿ ನಟ ವಿಜಯ್ ಪಳನಿಸ್ವಾಮಿಗೆ ಸರಿಸಮ ಇಲ್ಲ ಅನ್ನೋದು ವಾಸ್ತವ. ಸುದೀರ್ಘ ರಾಜಕೀಯ ಅನುಭವ ಹೊಂದಿರೋ ಪಳನಿಸ್ವಾಮಿಗೆ ಎಲ್ಲಿ ಹೇಗೆ ದಾಳ ಉರುಳಿಸ್ಬೇಕು ಅನ್ನೋದು ವಿಜಯ್ಗಿಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ವಿಜಯ್ಗೆ ಒಂದು ಫೇಸ್ ಇದೆ, ಅದೇ ಪಳನಿಸ್ವಾಮಿಗೆ ಸಮಸ್ಯೆ ತಂದಿರೋದು. ವಿಜಯ್ ರಾಜಕೀಯದ ಕುರಿತಂತೆ ಬಂದಿದ್ದ ರಿಪೋರ್ಟ್ಗಳ ಪ್ರಕಾರ ಈ ಹಿಂದೆ ಯಾರೆಲ್ಲ ಜಯಲಲಿತಾರನ್ನ ಬೆಂಬಲಿಸಿದ್ರೋ ಅವರು ವಿಜಯ್ ಕಡೆಗೆ ಬರ್ತಾರೆ. ಪ್ರಮುಖವಾಗಿ ಮಿಡಲ್ ಕ್ಲಾಸ್ ಹಾಗೂ ಯುವ ಸಮೂಹ AIADMKಯಿಂದ TVKಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಇದೇ ಪಳನಿಸ್ವಾಮಿಯ ನಿದ್ದೆಗೆಡಿಸಿರೋದು. ಅದಕ್ಕೆ ತಕ್ಕಂತೆ ವಿಜಯ್ ಹೋದಲ್ಲಿ ಬಂದಲ್ಲಿ ಈ ಬಾರಿ ಪೈಪೋಟಿ ಇರೋದು TVK ಹಾಗೂ DMK ನಡುವೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹೊರಗಿನಿಂದ ನೋಡುವವರಿಗೆ ವಿಜಯ್ ಬಿಜೆಪಿಯನ್ನ ಕಡೆಗಣಿಸೋ ತಂತ್ರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವದಲ್ಲಿ ಈ ರೀತಿ ಹೇಳೋ ಮೂಲಕ ವಿಜಯ್ ಚಾಲೆಂಜ್ ಮಾಡ್ತಾ ಇರೋದೇ ಪಳನಿಸ್ವಾಮಿಗೆ. ನೀವು ಲೆಕ್ಕಕ್ಕೆ ಇಲ್ಲ, ಆಟ ಏನಿದ್ರು ನಮ್ಮದೇ ಅಂತ. ಇದು ಪಳನಿಸ್ವಾಮಿಗೆ ದಿಗಿಲು ಹುಟ್ಟಿಸಿರುವಂತೆ ಕಾಣಿಸ್ತಾ ಇದೆ. ಸರಿ, ಇದರಿಂದ ಹೊರಬರೋದಕ್ಕೆ ಪಳನಿ ಪ್ರಯತ್ನ ಪಟ್ಟಿಲ್ವಾ ಅಂತ ಕೇಳಿದ್ರೆ ತುಂಬಾ ರೀತಿಯಲ್ಲಿ ಸರ್ಕಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ವಾಪಸ್ NDA ಮೈತ್ರಿಕೂಟಕ್ಕೆ ಬಂದಿರೋದು. ಹೊರಗಡೆಯಿಂದ ನಾನು ಕೈ ಜೋಡಿಸಿರೋದು ನಿಮಗೆ ಸಹಾಯ ಆಗಿದೆ ಅನ್ನೋ ಆಟಿಟ್ಯೂಡ್ ಮೇಂಟೈನ್ ಮಾಡಿದ್ರು ಒಳಗಿಂದ ಬಿಜೆಪಿ ಮೈತ್ರಿಯಿಂದ ಸಣ್ಣ ಧೈರ್ಯ ಬಂದಿದೆ ಅನ್ನೋ ವಿಮರ್ಶೆ ಇದೆ. ಎರಡನೇ ಪ್ರಯತ್ನ ತಮಗೆ ಮುಳ್ಳಾಗಬಹುದು ಅಂತ ಎನ್ನಿಸಿರೋ ವಿಜಯ್ರನ್ನ ಮೈತ್ರಿಕೂಟಕ್ಕೆ ಕರೆಯೋದಕ್ಕೆ ಹಲವು ಪ್ರಯತ್ನ ಮಾಡಿರೋದು. ಆರಂಭದಿಂದಲೂ ಈ ಬಗ್ಗೆ ಹಲವು ಸಲ ದನಿ ಏರಿಸಿದ್ದ ಪಳನಿಸ್ವಾಮಿ ಕರೂರು ಘಟನೆ ಆದ ಬಳಿಕ ಮತ್ತೊಮ್ಮೆ ವಿಜಯ್ಗೆ ಆಹ್ವಾನ ಕೊಟ್ರು. ಆದ್ರೆ ಆ ಹೊತ್ತಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ದ ವಿಜಯ್ ಈಗ ಮತ್ತೊಮ್ಮೆ ಪೈಪೋಟಿ ಇರೋದು TVK ಮತ್ತು DMK ಮಧ್ಯೆ ಮಾತ್ರ ಅಂತ ಹೇಳಿ ಪಳನಿಗೆ ಟೆನ್ಷನ್ ಹೆಚ್ಚಾಗುವಂತೆ ಮಾಡ್ತಾ ಇದ್ದಾರೆ. ಸರಿ, ಇದನ್ನ ತಪ್ಪಿಸೋದಕ್ಕೆ ಮಿತ್ರರಿಂದ ಪ್ರಯತ್ನ ನಡೆದಿಲ್ವಾ ಅಂತ ಕೇಳಿದ್ರೆ ಇನ್ನೊಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಜಯಲಲಿತಾ ಕಾಲ ನಂತರ AIADMKಯಲ್ಲಿ ಆಂತರಿಕ ಸಮಸ್ಯೆಗಳು ತಾರಕಕ್ಕೇರಿದ್ವು. ಪಕ್ಷದಲ್ಲಿ ಪ್ರಮುಖರು ಎನ್ನಿಸಿದ್ದ ಹಲವು ನಾಯಕರು ಸೈಡ್ ಲೈನ್ ಆಗಿ ಪಕ್ಷವನ್ನೇ ತೊರೆದ್ರು. ಅದರಲ್ಲಿ OPS ಅಲಿಯಾಸ್ ಪನ್ನೀರ್ ಸೆಲ್ವಂ ಹಾಗೂ TTV ದಿನಕರನ್ ಕೂಡ ಇದ್ದಾರೆ. ಇವರಿಬ್ಬರು ಬಿಜೆಪಿ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಮೇಂಟೈನ್ ಮಾಡಿದ್ದಾರೆ. ಇವರನ್ನ ಪಕ್ಷದ ಒಳಗೆ ಕರೆತಂದ್ರೆ AIADMK ಇನ್ನಷ್ಟು ಬಲಿಷ್ಠ ಆಗುತ್ತೆ. ಇವರು ಕೂಡ NDA ಒಳಗೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋ ವಿಚಾರ ಬಂತು. ಇವರಿಬ್ಬರು ರಿಟರ್ನ್ ಆದ್ರೆ ಕನಿಷ್ಠ ಪಕ್ಷ 10 ರಿಂದ 15 ಸೀಟ್ NDAಗೆ ಸಿಗುತ್ತೆ ಅನ್ನೋ ಅಭಿಪ್ರಾಯ ಕೂಡ ಬಂತು. ಪಳನಿಸ್ವಾಮಿ ಜೊತೆ ಮೈತ್ರಿಯೇ ಬೇಡ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದ ಅಣ್ಣಾಮಲೈ
ಸರಿ, ಮೈತ್ರಿ ಆಗಿದ್ದಂತೂ ಆಗಿದೆ, ಕೊನೆ ಪಕ್ಷ ಎಲ್ಲಾ ನಾಯಕರನ್ನು ಒಗ್ಗೂಡಿಸಿ ಇನ್ನಷ್ಟು ಬಲಾಢ್ಯರಾಗೋಣ ಅನ್ನೋ ಅಭಿಪ್ರಾಯವನ್ನ ಕೊಟ್ರು. ಆದ್ರೆ ಅದಕ್ಕೂ ಕೂಡ ಅಡ್ಡಗಾಲು ಹಾಕಿದ್ದು ಇದೇ ಪಳನಿಸ್ವಾಮಿ ಅನ್ನೋ ಟಾಕ್ಸ್ ಇದೆ. ಪಳನಿಸ್ವಾಮಿಗೆ ಪನ್ನೀರ್ ಸೆಲ್ವಂ ಹಾಗೂ ಟಿಟಿವಿ ದಿನಕರನ್ ಗರ್ವಾಪ್ಸಿ ಆಗೋದು ಬಿಲ್ಕುಲ್ ಇಷ್ಟ ಇಲ್ಲ. ಪಳನಿಸ್ವಾಮಿಗಿದ್ದ ಭಯ, ಅಣ್ಣಾಮಲೈರನ್ನ ಡಾಮಿನೇಟ್ ಮಾಡೋ ಉತ್ಸಾಹ, ಅಣ್ಣಾಮಲೈ ಕೊಡೋ ಸಲಹೆ, ಇದೆಲ್ಲದರಿಂದ ಫ್ರಸ್ಟ್ರೇಟ್ ಆಗಿದ್ದ ಪಳನಿಸ್ವಾಮಿಗೆ ಸಹಜವಾಗಿಯೇ ಅಣ್ಣಾಮಲೈ ಮೇಲೆ ವಿರೋಧ ಇತ್ತು. ಈ ವಿರೋಧದ ಕಟ್ಟೆಯೊಡೆದಿದ್ದು ತಮ್ಮ ಪಕ್ಷದ ನಾಯಕ ಸೆಂಗೋಟಯ್ಯನ್ ಕೂಡ ಹಳೆಯ ನಾಯಕರನ್ನ ವಾಪಸ್ ಕರೆಸಬೇಕು ಅನ್ನೋ ದನಿ ಎತ್ತಿದಾಗ. ಇದನ್ನ ಪಾಸಿಟಿವ್ ಆಗಿ ಯೋಚಿಸದ ಪಳನಿಸ್ವಾಮಿ ತಮ್ಮ ನಾಯಕತ್ವಕ್ಕೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಯೋಚಿಸಿ ಮಿತ್ರ ಪಕ್ಷಗಳ ಸಲಹೆಯನ್ನು ಲೆಕ್ಕಿಸದೆ ಸೆಂಗೋಟಯ್ಯನ್ರನ್ನ ಪಕ್ಷದಿಂದ ಹೊರದಬ್ಬಿ ಬಿಟ್ರು. ಅಲ್ಲದೆ ಇದಕ್ಕೆಲ್ಲ ಅಣ್ಣಾಮಲೈ ಕಾರಣ ಅನ್ನೋ ರೀತಿ ಹೇಳಿಕೆಗಳು ಬಂದ್ವು. ಇದೇ ಅಣ್ಣಾಮಲೈರನ್ನ ಡಿಸ್ಟರ್ಬ್ ಮಾಡಿದ್ದು ಗೃಹ ಸಚಿವ ಅಮಿತ್ ಶಾರಿಗೆ ಮಾತು ಕೊಟ್ಟಿರೋ ಕಾರಣಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ, ಹಾಗಂದ ಮಾತ್ರಕ್ಕೆ ಎಲ್ಲವನ್ನೂ ಸಹಿಸಿಕೊಂಡು ಇರೋದಕ್ಕೆ ಸಾಧ್ಯವೇ ಇಲ್ಲ, ಸಮಯ ಬಂದಾಗ ಖಂಡಿತ ಮಾತಾಡ್ತೀನಿ ಅನ್ನೋ ಅಭಿಪ್ರಾಯವನ್ನ ಅಣ್ಣಾಮಲೈ ಹೇಳಿದ್ದು. ಸರಿ, ಈಗ್ಲಾದ್ರೂ ಪಳನಿಸ್ವಾಮಿ ಸರಿ ಹೋದ್ರ ಅಂತ ಕೇಳಿದ್ರೆ ಇದನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾರೆಲ್ಲ ಪಕ್ಷದಿಂದ ಉಚ್ಚಾಟಿತ ಆಗಿರೋ ಸೆಂಗೋಟಯ್ಯನ್ ಪರ ಇದ್ದಾರೋ ಅಂತ 13 ನಾಯಕರನ್ನ ಆಚೆ ಕಳಿಸುವ ಮೂಲಕ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಇದು ಮುಂದುವರೆದ್ರೆ ಎನ್ಡಿಎಗೆ ಕಷ್ಟ ಇದೆ ಅನ್ನೋ ಟಾಕ್ ಶುರುವಾಗಿದೆ. ಸರಿ, ಇವರ ಆಂತರಿಕ ಕಲಹದಿಂದ ಡಿಎಂಕೆ ಖುಷಿಯಾಗಿದೆಯಾ ಅಂತ ಕೇಳಿದ್ರೆ ಅವರದ್ದು ಬೇರೆ ರೀತಿಯ ಸಮಸ್ಯೆ. ಆಡಳಿತ ವಿರೋಧಿ ಅಲೆಯಿಂದ ಎಲ್ಲಿ ಅಧಿಕಾರ ಹೋಗುತ್ತೋ ಅಂತ ತಲೆ ಕೆಡಿಸಿಕೊಂಡಿರೋ ಸ್ಟಾಲಿನ್ ಇನ್ನೊಂದೆಡೆ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಉರಿದು ಬಿದ್ದಿರೋ ಸ್ಟಾಲಿನ್ ಬಿಜೆಪಿ ಪ್ರೆಸಿಡೆಂಟ್ ಅನ್ನೇ ಟಾರ್ಗೆಟ್ ಮಾಡಿದ್ದು ಹೀನಾಯವಾಗಿ ಸೋಲಿಸೋದಕ್ಕೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ತಿರುನಲ್ವೇಲಿ ಕ್ಷೇತ್ರದ ಎಂಎಲ್ಎ. ಆದ್ರಿಂದ ತಿರುನಲ್ವೇಲಿ ಸೇರಿ ಸುತ್ತಮುತ್ತಲಿನ ಎಲ್ಲಾ ಕ್ಷೇತ್ರಗಳಲ್ಲೂ ಡಿಎಂಕೆ ಗೆಲ್ಲಲೇಬೇಕು. ಈಗಲಿಂದಲೇ ಅದಕ್ಕೆ ಬೇಕಾಗೋ ಕೆಲಸ ಮಾಡಿ. ಒಂದು ವೇಳೆ ಅಲ್ಲಿ ಸೋಲಾಯ್ತು ಅಂದ್ರೆ ಅಲ್ಲಿರೋ ನಾಯಕರೆಲ್ಲರೂ ಹುದ್ದೆಯನ್ನ ಕಳ್ಕೊಳ್ತೀರಾ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೆ ಡಿಎಂಕೆಗೆ ಇದಕ್ಕಿಂತ ದೊಡ್ಡ ಭಯ ಇರೋದು ಎಲೆಕ್ಷನ್ ಕಮಿಷನ್ ನಡೆಸಲಿರೋ ಎಸ್ಎಆರ್ ಪ್ರಕ್ರಿಯೆ ಸಂಬಂಧ. ಈಗಾಗಲೇ ಬಂಗಾಳದಲ್ಲಿ ಶುರುವಾಗಿರೋ ಹಾಗೆ ತಮಿಳುನಾಡಿನಲ್ಲೂ ಎಸ್ಎಆರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಡಿಎಂಕೆ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದೆ. ನವೆಂಬರ್ 11ರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇದ್ದು ವಿಪಕ್ಷಗಳೆಲ್ಲ ಬಂದು ಕೈ ಜೋಡಿಸಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಚ್ಚರಿ ವಿಷಯ ಏನಂದ್ರೆ ಈ ಬಾರಿ ಡಿಎಂಕೆ ಜೊತೆಗೆ ಮಾತ್ರ ಪೈಪೋಟಿ ಅಂತ ಹೇಳ್ತಾ ಇರೋ ವಿಜಯ್ ಕೂಡ ಇದಕ್ಕೆ ಕೈ ಜೋಡಿಸೋ ಸಾಧ್ಯತೆ ಇದೆ ಅನ್ನೋದು. ನ್ಯಾಯವಾದ ವೋಟ್ಗಳಿಂದ ವಿನ್ ಆಗ್ತಾ ಇದ್ರೆ ಅವರು ಎಸ್ಎಆರ್ ಪ್ರಕ್ರಿಯೆಗೆ ಹೆದರೋ ಅವಶ್ಯಕತೆ ಇಲ್ಲ. ನಕಲಿ ವೋಟ್ನಿಂದ ಗೆಲ್ಲುವವರು ವಿಚಲಿತರಾಗುವುದು ಸಹಜ ಅನ್ನೋದು ವಾಸ್ತವ. ಆದ್ರೆ ಇದನ್ನ ಜನರಿಗೆ ಗೊತ್ತಾಗದಂತೆ ಮಾಡೋದಕ್ಕೆ ಡಿಎಂಕೆ ಹೊಸ ಕಥೆಯನ್ನ ಹೇಳ್ತಾ ಇದೆ. ಹಳ್ಳಿ ಪ್ರದೇಶಗಳಲ್ಲಿರೋ ಜನರು, ರೈತರಿಗೆ ವೋಟರ್ ಐಡಿ ಪ್ರಕ್ರಿಯೆ ಮುಗಿಸುವಷ್ಟು ಜ್ಞಾನ ಇರೋದಿಲ್ಲ. ಕೇಂದ್ರ ಸರ್ಕಾರ ಅವರ ವೋಟನ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಹೊರಟಿದೆ ಅಂತ ಜನರ ತಲೆಯಲ್ಲಿ ದ್ವೇಷ ಬಿತ್ತೋದಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಇದನ್ನ ಕೌಂಟರ್ ಮಾಡಿ ಜನರಿಗೆ ಸರಿಯಾದ ಮಾಹಿತಿಯನ್ನ ನೀಡಿ ಎಸ್ಎಆರ್ ಅಂದ್ರೆ ಏನು ಅನ್ನೋದನ್ನ ಹಳ್ಳಿ ಜನರಿಗೂ ಮನವರಿಕೆ ಮಾಡಿಕೊಡೋ ಸವಾಲು ಎನ್ಡಿಎಗೆ ಇದೆ. ಇದು ಯಶಸ್ವಿಯಾಗಿ ಆಯ್ತು ಅಂದ್ರೆ ಡಿಎಂಕೆ ಅಥವಾ ಟಿವಿಕೆಗೆ ಎಸ್ಎಆರ್ ವಿಚಾರದಲ್ಲಿ ಜನರನ್ನ ಮಿಸ್ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಪಳನಿಸ್ವಾಮಿ ಇರೋ ಬರೋ ಸಮಸ್ಯೆಗಳನ್ನೆಲ್ಲ ತಲೆ ಮೇಲೆ ಹಾಕಿಕೊಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.